ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೇಸು ತನ್ನ ಬಾಲ್ಯದಿಂದ ಜ್ಞಾನದಲ್ಲಿ ವೃದ್ಧಿಯಾಗುತ್ತಾ ಬಂದಂತೆ ನಾವು ಲೂಕಪತ್ರಿಕೆಯಲ್ಲಿ ನಾವು ಓದ್ತೇವೆ. ಲೂಕಪತ್ರಿಕೆ 2ನೇ ಅಧ್ಯಾಯ 40 ಮತ್ತು 52 ನೀವು ನೋಡಿ. 40ರಲ್ಲಿ ಆ ಶಿಶುವು ಬೆಳೆದು ಆತ್ಮದಲ್ಲಿ ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು, ದೇವರ ಕೃಪೆಯು ಆತನ ಮೇಲೆ ಇತ್ತು. ಇಲ್ಲಿ ಕರ್ತನು ಬೆಳೀತಾ 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 ಕರ್ತನು ಹೇಗೆ ಬೆಳೆದನಂತಂದರೆ ಆತ್ಮದಲ್ಲಿ ಬಲಗೊಂಡು ಜ್ಞಾನದಲ್ಲಿ ತುಂಬಿದನು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದರೆ ದೇವರ ಕೃಪೆಯು ಆತನ ಮೇಲೆ ಇತ್ತು. ಕರ್ತನ ಮೇಲೆ ದೇವರ ಕೃಪೆ ಇತ್ತು. ಆಮೇಲೆ 52 ನೀವು ನೋಡಿ. ಯೇಸು ಜ್ಞಾನದಲ್ಲಿಯೂ ದೇಹದ ಬೆಳವಣಿಗೆಯಲ್ಲಿಯೂ ದೇವರ ಮತ್ತು ಮನುಷ್ಯರ ದಯೆಯಲ್ಲಿಯೂ ವೃದ್ಧಿಯಾದನು. ಇಲ್ಲಿ ದಯೆ ಭಾಳ ಮುಖ್ಯ. ಅಂದರೆ ಆತನ ಜ್ಞಾನ ಮತ್ತು ದೇಹದ ಬೆಳವಣಿಗೆಯ ಜೊತೆಗೆ ದೇವರ ಮತ್ತು ಮನುಷ್ಯರ ದಯೆ. ನಾವು ಹೊಂದಿಕೊಂಡ್ರೆ ದೇವರ ದಯೆ ಹೊಂದ್ಕೊಳ್ತೇವೆ, ಇಲ್ಲಾಂದರೆ ಮನುಷ್ಯರ ದಯೆ ಹೊಂದ್ಕೊಳ್ತೇವೆ. ಆದರೆ ಕರ್ತನು ಆಗಲ್ಲ. ದೇವರ ದಯೆ ಮನುಷ್ಯರ ದಯೆಯಲ್ಲಿಯೂ ವೃದ್ಧಿಯಾದನಂತೆ. ಅಂದರೆ ಯೇಸು ತನ್ನ ಎಳೆಯ ಪ್ರಾಯದಲ್ಲಿ ಯಾವ ಬುದ್ಧಿಹೀನವಾದಂಥ ಕಾರ್ಯವನ್ನು ಮಾಡಲಿಲ್ಲ, ಯಾವ ಕಾರ್ಯವನ್ನು ಮಾಡಲಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಚಿಕ್ಕ ವಯಸ್ಸಿನ ದಿನಗಳಲ್ಲಿ ಯೇಸು ಮಾದರಿಯಾಗಿ ನಡೆದುಕೊಂಡ, ಬುದ್ಧಿಹೀನ ಕಾರ್ಯಗಳಿಂದ ದೂರ ಇದ್ದ, ಕರ್ತನ ಭಯ ಜ್ಞಾನಕ್ಕೆ ಮೂಲ ಎಂಬುದಾಗಿ ನೋಡ್ತೇವೆ. ದೇವರ ಮೇಲಿನ ಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಇಬ್ರಿಯದಲ್ಲಿ ನಾವು ನೋಡ್ತೇವೆ. ದೇವರು ಯೇಸುವನ್ನು ಪ್ರೀತಿಸಿದಂತೆ ನಮ್ಮನ್ನು ಪ್ರೀತಿಸ್ತಾರೆ. ಹಾಗಾಗಿ ನಾವು ಯೇಸುವಿನ ದೇವ ಭಯದಲ್ಲಿ ಜೀವಿಸಿದರೆ ನಮ್ಮ ಪ್ರಾರ್ಥನೆಗಳು ಕೇಳಲ್ಪಡ್ತವೆ. ಅಬ್ರಹಾಮನು ತನ್ನ ಒಬ್ಬನೇ ಮಗನನ್ನು ದೇವರಿಗೆ ಸಮರ್ಪಿಸುವುದರಲ್ಲಿ ಹಿಂದೆಗೆದಿದ್ದನ್ನು ನೋಡಿದ ದೇವರು, ನೀನು ದೇವರಲ್ಲಿ ಭಯ ಭಕ್ತಿ ಉಳ್ಳವನೆಂಬುದು ಈಗ ತೋರಿ ಬಂತು ಎಂಬುದಾಗಿ ಆದಿಕಾಂಡ 22:12 ನಾವು ನೋಡ್ತೇವೆ. ಅವನಿಗೆ ಪ್ರಮಾಣ ಪತ್ರವನ್ನು ಕರ್ತನು ಕೊಡ್ತಾನೆ. ಅಂದಿನಿಂದ ಅಬ್ರಹಾಂ ಪರ್ವತ ಶಿಖರಗಳ ಮೇಲೆ ಏಕಾಂತ ಸ್ಥಳದಲ್ಲಿ ದೇವರಿಗೆ ವಿಧೇಯನಾದ. ಅವನು ದೇವರೊಬ್ಬರಿಗೆ ತನ್ನ ವಿಧೇಯತೆ ತೋರಿಸಲು ಇಚ್ಛಿಸಿದ. ಇದಕ್ಕೆ ಮುಂಚೆ ಒಂದು ದಿನ ಅಬ್ರಹಾಮನು ಒಬ್ಬನೇ ಇದ್ದಾಗ ದೇವರು ಅವನೊಂದಿಗೆ ಮಾತನಾಡಿದ. ಆದಿಕಾಂಡ 22:1 ನೋಡಿ. ಇವುಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಶೋಧಿಸುವುದಕ್ಕಾಗಿ ಆತನು ಅವನಿಗೆ ಅಬ್ರಹಾಮನೇ ಅಂದನು. ಅದಕ್ಕವನು ಇಗೋ ಇಲ್ಲಿದ್ದೇನೆ ಅಂದನು. ಎಷ್ಟು ಜನಕ್ಕೆ ಈ ಸೌಭಾಗ್ಯ ಇದೆ? ದೇವರೊಟ್ಟಿಗೆ ನಡೆಯುವುದಕ್ಕೆ, ದೇವರೊಟ್ಟಿಗೆ ಬೆಳೆಯುವುದಕ್ಕೆ, ದೇವರೊಟ್ಟಿಗೆ ಆತನ ಸ್ವರವನ್ನು ಕೇಳುವುದಕ್ಕೆ ಎಷ್ಟು ಮಂದಿ ಇವತ್ತು ನಾವು ಸಿದ್ಧ ಇದ್ದೇವೆ? ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ದೇವರು ಅವನಿಗೆ ಒಂದು ಪ್ರಮಾಣ ಪತ್ರವನ್ನು ಸೈತಾನನ ಮುಂದೆ ನೀಡ್ತಾನೆ. ಯೋಬ ಪತ್ರಿಕೆ 1ನೇ ಅಧ್ಯಾಯ 8ರಲ್ಲಿ ನೀವು ನೋಡಿ. ಕರ್ತನು ಸೈತಾನನಿಗೆ, ನನ್ನ ಸೇವಕನಾದ ಯೋಬನ ಮೇಲೆ ನೀನು ಗಮನವಿಟ್ಟೀಯಾ? ಕೇಳಿಸ್ಕೊಳ್ಳಿ. ಅಲ್ಲಿ ಅವನು ಹೇಳ್ತಾನೆ, ಕರ್ತನು ಎಷ್ಟು ಚಂದ ಹೇಳ್ತಾನೆ ಅಂತಂದರೆ, ಸೈತಾನನೇ, ನನ್ನ ಸೇವಕನಾದ ಯೋಬನ ಮೇಲೆ ನೀನು ಗಮನ ಇಟ್ಟಿದ್ದೇನೆಯ? ನೋಡಿ, ಅವನು ಸಂಪೂರ್ಣನು, ಯಥಾರ್ಥನು, ದೇವರಿಗೆ ಭಯಪಡುವವನು, ಕೇಡನ್ನು ಬಿಟ್ಟು ತೊಲಗುವವನು ಆಗಿದ್ದಾನೆ. ಅವನ ಹಾಗೆ ಭೂಮಿಯಲ್ಲಿ ಒಬ್ಬನೂ ಇಲ್ಲ. ಎಷ್ಟು ಚೆನ್ನಾಗಿದೆ ರೀ! ಅಂತಹ ಸಾಕ್ಷಿ
ನಮ್ಮೊಳಗಡೆ ಬರಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ಏ ಲೋಕವು ಸ್ವಾಮಿ ದೇವರೇ, ನೀವು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ ಸಹಾಯ ಮಾಡು, ಪರಿಶುದ್ಧನೇ ಸಹಾಯ ಮಾಡು, ಮಹೋನ್ನತನೇ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ದೇವರೇ ಸಭೆಗಳಿಗಾಗಿ ಪ್ರಾರ್ಥಿಸ್ತೇನಪ್ಪ, ಸಭಾಪಾಲಕರಿಗಾಗಿ ಪ್ರಾರ್ಥಿಸ್ತೇನಪ್ಪ, ಸಭಾಪಾಲಕರ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ ಪರಿಶುದ್ಧಾತ್ಮನ ಸಭೆಗಳು ಎದ್ದೇಳುವುದಕ್ಕಾಗಿ ಪ್ರಾರ್ಥಿಸ್ತೇನೆ. ನೂತನ ಆಲೆಗಳು ಕಟ್ಟುವುದಕ್ಕೆ ದೇವರ ಮಿಷನರಿಗಳು ಬರುವುದಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯೇಸುವೆ ಸಹಾಯ ಮಾಡು, ಪರಿಶುದ್ಧನೇ ಸಹಾಯ ಮಾಡು, ಮಹೋನ್ನತನೇ ಸಹಾಯ ಮಾಡು, ರಾಜಾದಿರಾಜನೇ ಸಹಾಯ ಮಾಡು, ಎಲ್ಶೆಡಾಯ್ ಸಹಾಯ ಮಾಡು, ಯೆಹೋವ ರಾಫ ಸಹಾಯ ಮಾಡು, ಇಮ್ಮಾನುವೇಲದಂಥ ದೇವರ ಸಹಾಯ ಮಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.